ಎಲ್ಲರಿಗೂ ನಮಸ್ಕಾರ. ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದೆ ದ ಮ್ಯಾಜಿಕ್ ರೋಂಡಾ ಬೈರ್ನ್ ಅವ್ರದ್ದು ಬುಕ್ ಇದೆಯಲ್ಲ, ಅದ್ರದ್ದು 28 ಡೇಸ್ ಆಕ್ಟಿವಿಟೀಸು ಮೇ 1 ಇಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸುಮಾರು ಸಲ ನಾನು ಆಕ್ಟಿವಿಟೀಸ್ ಮಾಡಿದ್ದೀನಿ. ಸೊ ಮೇ 1 ಇಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಕೂಡ ಇದೇ ತರಾನೇ ನಾನು ಈ ಆಕ್ಟಿವಿಟಿನ 28 ಡೇಸ್ ಇಂದ ಆಕ್ಟಿವಿಟಿ ನಾನು ಮಾಡಿದ್ದೆ. ಸೊ ಆವಾಗ ನಿಮ್ಗಳಿಗೂ ಎಲ್ಲ ಕೇಳಿದ್ದೆ. ಸುಮಾರು ಜನ ನೀವು ಈ ಆಕ್ಟಿವಿಟಿ ಮಾಡಿ ಅದ್ರದ್ದು ಬೆನಿಫಿಟ್ಸ್ ಅನ್ನ ಪಡ್ಕೊಂಡ್ರಿ. ಸೊ ಇವಾಗ್ಲೂ ಅಷ್ಟೇ ಮೇ 1ಗೆ ನಾನು ದ ಮ್ಯಾಜಿಕ್, ನನ್ನ ಹತ್ರ ಈ ಬುಕ್ ಇದೆ, ದ ಮ್ಯಾಜಿಕ್ ಅಂತ, ಇದು ರೋಂಡಾ ಬೈರ್ನ್ ಅವ್ರು ಬರ್ದಿರೋ ಬುಕ್. ಇದು ತುಂಬಾ 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 ಚೆನ್ನಾಗಿದೆ. ಸೀಕ್ರೆಟ್ ಅನ್ನೋ ಮೂವಿ ಕೂಡ ಮಾಡಿದ್ದು, ದ ಸೀಕ್ರೆಟ್ ಅನ್ನೋ ಬುಕ್ ಕೂಡ ಇವರೇ ಬರ್ದಿರೋದು. ಸೊ ದ ಸೀಕ್ರೆಟ್ ಇವ್ರದ್ದೇನೆ ಅದು. ಸೊ ಅದ್ರದ್ದೇ ಇದು ದ ಮ್ಯಾಜಿಕ್ ಅನ್ನೋ ಬುಕ್. ಸೊ ಇದರಲ್ಲಿ ಎವ್ರಿ ಡೇ ಒಂದೊಂದು ಡಿಫ್ರೆಂಟ್ ಆಕ್ಟಿವಿಟೀಸ್ ಇರುತ್ತೆ. ಸೊ 28 ಡೇಸ್ ತನಕ ನಾವು ಆಕ್ಟಿವಿಟೀಸ್ ಮಾಡ್ತೀವಿ. ಸೊ ಎವ್ರಿ ಡೇ ಒಂದೊಂದು ಡಿಫ್ರೆಂಟ್ ಆಕ್ಟಿವಿಟೀಸ್ ಇರುತ್ತೆ. ಕೆಲವು ಆಕ್ಟಿವಿಟೀಸ್ ಎವ್ರಿ ಡೇ ಮಾಡಕ್ಕಿರತ್ತೆ, ಕೆಲವು ಆಕ್ಟಿವಿಟೀಸು ಅವತ್ತಿನ ದಿನ ಮಾತ್ರ ಮಾಡಕ್ಕಿರತ್ತೆ, ಆ ಥರ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾನು ಮೇ 1ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರೆಲ್ಲ ನಂಗೆ ಇಂಟ್ರೆಸ್ಟ್ ಇದೆ ನಾನು ಮಾಡ್ತೀನಿ ಅಂತ ಹೇಳಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ವೆರಿ ಮಚ್. ಜಾಯ್ನ್ ಆಗಿ ಮೇ 1 ಇಂದ ಸ್ಟಾರ್ಟ್ ಮಾಡೋಣ ಆಕ್ಟಿವಿಟೀಸ್ನ. ನಾನು ಆಲ್ರೆಡಿ ದ ಮ್ಯಾಜಿಕ್ ಅನ್ನೋದು 28 ಡೇಸ್ ಇಂದು ಆಕ್ಟಿವಿಟೀಸ್ ಇಂದು ವಿಡಿಯೋಸ್ ಮಾಡಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ ಆಮೇಲೆ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಈ ಆಕ್ಟಿವಿಟೀಸು ಅಂತ ಅನ್ಕೊಂಡು. ಸೊ ಎವ್ರಿ ಡೇ ನಾನು ಹಾಕ್ತೀನಿ ಯಾವ ವಿಡಿಯೋ ನೋಡಬೇಕು ಅಂತ ಹೇಳ್ಕೊಂಡು. ಸೊ ಡೇ 1 ಇದ್ರೆ, ಇವಾಗ ಮೇ 1ಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಡೇ 1 ಅಂತ ಆಗತ್ತಲ್ವಾ. ಸೊ ಡೇ 1 ಇಂದು ಆಕ್ಟಿವಿಟಿ ಮಾಡ್ತೀವಿ ಅವತ್ತಿನ ದಿನ. ಆಮೇಲಿಂದ ಮೇ 2ಗೆ ಡೇ 2 ಇಂದು ಆಕ್ಟಿವಿಟಿ ಮಾಡ್ತೀವಿ. ಮೇ 3ಗೆ ಡೇ 3 ಇಂದ ಆಕ್ಟಿವಿಟಿ ಮಾಡ್ತೀವಿ. ಸೊ ಹಂಗೆ 28 ಡೇಸ್ ತನಕ ನಾವು ಎವ್ರಿ ಡೇ ಒಂದೊಂದು ಆಕ್ಟಿವಿಟಿ ಮಾಡ್ತೀವಿ. ಸೊ ನೀವು ಈ ಆಕ್ಟಿವಿಟೀಸ್ನೆಲ್ಲ ಮಾಡಿ. ತುಂಬಾ ಸಿಂಪಲ್ ಆಕ್ಟಿವಿಟೀಸು, ಕಷ್ಟಪಡುವಂತ ಆಕ್ಟಿವಿಟೀಸ್ ಏನೂ ಇಲ್ಲ. ತುಂಬಾ ಈಸಿ ಅಂಡ್ ಸಿಂಪಲ್ ಆಗಿದೆ. ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ನಿಮ್ಮ ಮನೇಲಿ ಇರೋರು ಎಲ್ಲರೂ ಕೂಡ ಇದನ್ನ ಸೇರಿ ನೀವು ಆಕ್ಟಿವಿಟಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಯಾರೆಲ್ಲ ಆಗತ್ತೋ ಆದಷ್ಟು ಈ 28 ಡೇಸ್ ಇಂದ ಆಕ್ಟಿವಿಟಿ ಮಾಡೋದಕ್ಕೆ ಜಾಯ್ನ್ ಆಗಿ ದ ಮ್ಯಾಜಿಕ್ ಆಕ್ಟಿವಿಟೀಸ್ ಮಾಡೋಣ. ನಮ್ಮ ಲೈಫಲ್ಲಿ ನಾವು ಮ್ಯಾಜಿಕ್ ನ ಕ್ರಿಯೇಟ್ ಮಾಡೋಣ. ನಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ಪಡೆಯೋದಿಕ್ಕೆ ನಾವು ಈಸಿಯಾಗಿ ನಾವು ಒಂದು ಪಾಸಿಟಿವ್ ಎನರ್ಜಿಗೆ ಬರ್ತೀವಿ, ಮೈಂಡ್ಫುಲ್ನೆಸ್ ಅಲ್ಲಿ ಇರ್ತೀವಿ. ಟ್ರೈ ಮಾಡಿ ನೀವು ಜಾಯ್ನ್ ಆಗೋದಿಕ್ಕೆ ಈ ದ ಮ್ಯಾಜಿಕ್ 28 ಡೇಸ್ ಆಕ್ಟಿವಿಟಿ ಮಾಡೋದಿಕ್ಕೆ. ಆಮೇಲೆ ಲೈಫಲ್ಲಿ ನೀವೇ ನೋಡ್ತೀರಾ ಎಷ್ಟು ಪಾಸಿಟಿವ್ ಚೇಂಜಸ್ ಆಗೋಗ್ಬಿಡುತ್ತೆ, ನಿಮ್ಮ ಒಳಗಡೆ ಎಷ್ಟೊಂದು ಚೇಂಜಸ್ ಆಗೋಗ್ಬಿಡುತ್ತೆ. ಸೊ ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ಫ್ಯಾಮಿಲಿಯವರು ಎಲ್ಲ ಈ ಆಕ್ಟಿವಿಟೀಸ್ ಮಾಡೋದಿಕ್ಕೆ ಈಸಿಯಾಗಿರೋ ಆಕ್ಟಿವಿಟೀಸು ಎಲ್ಲರೂ ಸೇರಿ ಮಾಡೋಣ, ಕೋ ಕ್ರಿಯೇಟ್ ಮಾಡೋಣ. ಅಬ್ರಹಾಂ ಹಿಗ್ಸ್ ಅವ್ರು ಹೇಳ್ತಾರಲ್ವಾ, ಕೋ ಕ್ರಿಯೇಟ್ ಮಾಡಿದಾಗ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು, ಅವಾಗ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡತ್ತೆ ಅಂತ. ಸೊ ಹಾಗೆ ಕೋ ಕ್ರಿಯೇಟ್ ಮಾಡೋಣ. ಸೊ ಡೇ 1 ಇಂದು ಆಕ್ಟಿವಿಟೀಸು ನಾನು ಮೇ 1ಗೆ ಹಾಕ್ತೀನಿ. ಸೊ ಅದನ್ನ ನೋಡಿ ನೀವು ಆಮೇಲಿಂದ ನೀವು ಮಾಡಿದೀರಾ ಅಂತಂದ್ರೆ ಅವತ್ತಿನ ದಿನ ಆ ಆಕ್ಟಿವಿಟೀಸ್ನ ಅದರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡನ್ 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 ಅಂತ ಹಾಕಿ. ಬೇಕಾದ್ರೆ ಮೇ 2ಗೆ ವಿಡಿಯೋ ಹಾಕ್ತೀನಿ. ಸೊ ಅದ್ರದ್ದು ಆಕ್ಟಿವಿಟೀಸ್ ನೀವು ಮಾಡಿದೀರಾ ಅಂತಂದ್ರೆ ಡನ್ 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 ಅಂತ ಹಾಕಿ. ಆ ತರ ಈಸಿಯಾಗಿ ಸೊ ಎವ್ರಿ ಡೇ ನೀವು ಡನ್ ಅಂತ ಹಾಕಿ. ಸೊ ಅವಾಗ ಅಕೌಂಟಬಿಲಿಟಿ ಇರುತ್ತೆ. ಅಂದ್ರೆ ಬೇರೆಯವರಿಗೆ ಎಸ್ ನಾನು ಹೇಳಿದ್ದೀನಲ್ವಾ, ಸೊ ನಾನು ಕಂಟಿನ್ಯೂ ಆಗಿ ಮಾಡೇ ಮಾಡ್ತೀನಿ ಈ ಆಕ್ಟಿವಿಟೀಸ್ನ ಅಂತ ಅನ್ಕೊಂಡು. ಸೊ 28 ಡೇಸ್ ಆಕ್ಟಿವಿಟೀಸ್ ಮಾಡೋಣ. ದ ಮ್ಯಾಜಿಕ್ ನಮ್ಮ ಲೈಫಲ್ಲಿ ತಗೊಂಡ್ ಬರೋಣ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಹೋಪ್ಫುಲಿ ನಿಮ್ಮೆಲ್ಲರನ್ನು ಮೇ 1 ಇಂದ ಮೇ 28 ತನಕ ಎವ್ರಿ ಡೇ ನಿಮ್ಮ ಡನ್ನಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. Thank you so very much, everyone. Bye.